ಮಾಡುವಂತಹ ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗೋವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟ್ ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂತಳವಳು ಅಂತ ಕರೆದ್ರೆ, ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿ ಅವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕ್ಕೆ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತಗೆ ಗೌರವ ಕೊಡ್ತಾನೆ. ಫಸ್ಟ್ ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಕೇಂದ್ರ ಸಚಿವೆನ ಎಂತೋಳ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಈ ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ ಆಗಿ ಈ ಥರ ಒಂದು ಕರೆದ್ರು. ಇನ್ನು ಅವ್ರ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ. ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ.